ನಮಾಜ್ ಮಾಡ್ತಿದ್ವಿ, ತರಾವಿ ನಮಾಜ್ ಮಾಡ್ತಿದ್ವಿ. ಅಲ್ಲಾಹ್ ಅಕ್ಬರ್. ಮತ್ತೆ ಹೇಗೆ ರಂಜಾನ್ ಕಳೆಯುತ್ತದೆ ಅದೇ ಪರಿಸ್ಥಿತಿ ಖಾಲಿ ಮಸ್ಜಿದ್ ಆಗುತ್ತದೆ. ಪ್ರೀತಿಯ ಸಹೋದರರೇ, ಈ ಜೀವನ ನಮಗೆ ಎಂತಹ ಜೀವನ ಅಂದರೆ ನಾವು ಒಂದು ರಾಜ್ಕುಮಾರ್ ರೀತಿ ನಾವು ತಿಳ್ಕೊಬೇಕು. ಒಂದು ಊರಿನಲ್ಲಿ ಕಿಂಗ್ಡಮ್ ಆಫ್ ಅಂತಿತ್ತು. ಏನು ಆ ಊರಿನಲ್ಲಿ ಯಾರು ರಾಜ್ಕುಮಾರ್ ಆಗ್ತಿದ್ರು, ಯಾರು ಬೆಳಗಿನ ಜಾವದಲ್ಲಿ ಮೊದಲೇ ವ್ಯಕ್ತಿ ಸಿಕ್ತಿದ್ದ ಅದೇ ವ್ಯಕ್ತಿಗೆ 1 ವರ್ಷಗಾಗಿ ರಾಜ್ಕುಮಾರ ಮಾಡ್ತಿದ್ರು. ಏನ್ ಮಾಡ್ತಿದ್ರು? 1 ವರ್ಷಗಾಗಿ ರಾಜ್ಕುಮಾರ ಮಾಡ್ತಿದ್ರು. ಆ ಊರಿನಲ್ಲಿ ಯಾರು ಬೆಳಗಿನ ಜಾವಲ್ಲಿ ಸಿಕ್ತಿದ್ರು ಅದೇ ವ್ಯಕ್ತಿಗೆ ರಾಜ್ಕುಮಾರ ಮಾಡ್ತಿದ್ರು. ಅಲ್ಲಾಹು ಅಕ್ಬರ್. ಎಷ್ಟೆಷ್ಟು ಜನರು ಬಂದ್ರು, ರಾಜ್ಕುಮಾರ ಆದ್ರು, ಹೋದ್ರು. ಅವ್ರ ಕಾನೂನೇನಿತ್ತು? ಬರೇ 1 ವರ್ಷಗಾಗಿ ರಾಜ್ಕುಮಾರ. ಹೇಗೆ 1 ವರ್ಷ ಕಳೆದಿತ್ತು ಮತ್ತು ಬೇರೆ ಯಾರಾದ್ರೂ ವ್ಯಕ್ತಿಗೆ ರಾಜ್ಕುಮಾರ ಮಾಡ್ತಿದ್ರು. ಅವರು ಬೇರೆ ವ್ಯಕ್ತಿಗೆ ರಾಜ್ಕುಮಾರ ಮಾಡ್ತಿದ್ರು. ಇದೇ ರೀತಿ ಹೇಗೆ 1 ವರ್ಷ ಕಳೆದ ನಂತರ ಆ ವ್ಯಕ್ತಿಯ ಸಮಯ ಮುಗಿದ ನಂತರ ಆ ವ್ಯಕ್ತಿಗೆ ಕಾಡಿನಲ್ಲಿ ಹೋಗಿ ಬಿಟ್ಟು ಬರ್ತಿದ್ರು. ಆ ವ್ಯಕ್ತಿ ಸಾಯ್ತಿದ್ದ ಬದುಕಿದ್ದ ಅಲ್ಲೇ ಬಿಟ್ಟಿದ್ದು, ಕಾಡಿನ ಒಳಗೆ ಬಿಟ್ಟಿದ್ದು ಮಾತದು. ಪ್ರೀತಿಯ ಸಹೋದರರೇ, ಈಗ ಫಸ್ಟ್ ಡೇಟ್ ನಲ್ಲಿ ಈಗ ಇನ್ನೊಬ್ಬ ವ್ಯಕ್ತಿಗೆ ಹುಡುಕಾಡಬೇಕು ರಾಜ್ಕುಮಾರ್ಗಾಗಿ. ಅಲ್ಲಾಹ್ ಅಕ್ಬರ್. ಆ ಫಸ್ಟ್ ವರ್ಷದಲ್ಲಿ ಮೊದಲನೇ ದಿನದಲ್ಲಿ ಬೇರೆ ಯಾರು ವ್ಯಕ್ತಿ ಸಿಕ್ಕಿದ್ದಿಲ್ಲ, ಅಲ್ಲಾಹನ ಸಂತರ್ ಸಿಕ್ಕಿದ್ರು. ವಲಿ ಕಾಮಿಲ್ ವ್ಯಕ್ತಿ ಸಿಕ್ಕಿದ್ದ, ಅಲ್ಲಾಹ ರಬ್ಬುಲ್ ಇಜ್ಜತ್ನ ಪ್ರೀತಿ ಪಡ್ಕೊಂಡಿರೋ ವ್ಯಕ್ತಿ ಸಿಕ್ಕಿದ್ದ. ಪ್ರೀತಿಯ ಸಹೋದರರೇ, ಎಲ್ಲಾರು ಜನರು ಊರಿನ ಹೊರಗಡೆ ಬಾರ್ಡರ್ ನಲ್ಲಿ ಬಂದು ನಿಂತಿದ್ದಾರೆ. ಯಾರಾದ್ರೆ ವ್ಯಕ್ತಿ ಸಿಗಬಹುದು. ಆ ದಾರಿಯಲ್ಲಿ ಈ ಅಲ್ಲಾಹನ ಸಂತರು ಹೇಗೆ ಬರಬೇಕು? ಎಲ್ಲಾರು ಬಂದು ಒಕ್ಕಟ್ಟಾಗಿ ಮಾಲವನ್ನು ಏನು ಹೂವನ್ನು ಹಾರವನ್ನು ಹಾಕಿ ಎಲ್ಲಾರು ಜಯ ಜಯಕಾರ ಹೇಳಕ್ ಕುಂತಿದ್ರು. ನೀವೇ ನಮ್ಮ ರಾಜ್ಕುಮಾರ. ಆ ಅಲ್ಲಾಹನ ಸಂತರು ಒದರಿ ಹೇಳಿದ್ರು, ಏನು ನನ್ಗೆ ರಾಜ್ಕುಮಾರ ಅಂತ ಹೇಳಕ್ ಕುಂತಿದ್ದೀರಾ? ನಾನು ಪ್ರಾರ್ಥನೆ ಮಾಡುವ ವ್ಯಕ್ತಿ, ಜಿಕ್ರ್ ಮಾಡುವ ವ್ಯಕ್ತಿ, ನನ್ಗೆ ರಾಜ್ಕುಮಾರ ಸ್ಥಾನ ಕೊಡಕ್ ಕುಂತಿದ್ದೀರಾ? ಏಕೆ ಕೊಡಕ್ ಕುಂತಿದ್ದೀರಾ? ಇಲ್ಲ, ನಮ್ಮ ಊರಿನ ಕಾನೂನಿದೆ, ನಮ್ಮ ಊರಿನ ಇದು ಕಾನೂನು ಫಾಲೋ ಮಾಡಲೇಬೇಕು. ಯಾರು ಮೊದಲೇ ವ್ಯಕ್ತಿ ಸಿಕ್ಕುತ್ತಾರೆ ಅದೇ ವ್ಯಕ್ತಿಗೆ ನಾವು ರಾಜ್ಕುಮಾರ ಮಾಡುತ್ತೇವೆ. ಅವರು ಇದು ಮಾತನ್ನು ಹೇಳಿ ಅವರಿಗೆ ಜಯ ಜಯಕಾರ ಹೇಳ್ಕೊಂತ ಮಾಲೆಯನ್ನು ಹಾಕಿ ರಾಜ್ಕುಮಾರ ಮಾಡಿ ಆ ಕುರ್ಸಿ ಮೇಲೆ ಕುಂದಿರಿಸಿದ್ರು. ಪ್ರೀತಿಯ ಸಹೋದರರೇ, ಆ ಕುರ್ಸಿ ಮೇಲೆ ಕುಂದಿರಿಸಿದ ನಂತರ ತನ್ನ ಊರಿನ ಎಲ್ಲ ಕಾನೂನು ತಿಳಿಸಿ ಹೇಳಿದ್ರು. ಏನಂತ? ನೀವು ಬರೀ 1 ವರ್ಷಗಾಗಿ ರಾಜ್ಕುಮಾರ್ ಆಗಿದ್ದೀರಾ. ಎಷ್ಟು ವರ್ಷಗಾಗಿ? 1 ವರ್ಷಗಾಗಿ. ಮತ್ತು 1 ವರ್ಷ ಆಗಿದ ನಂತರ ಏನ್ ಮಾಡ್ತೀರಾ ನನ್ನ ಜೊತೆ ಪ್ರಶ್ನೆ ಮಾಡಿದ್ರು ಇವರು. ಏನ್ ಮಾಡ್ತೀರಾ ನನ್ನ ಜೊತೆ? ಆ ಎಲ್ಲಾರು ಜನ ಹೇಳಿದ್ರು, 1 ವರ್ಷ ಆಗಿದ ನಂತರ ನಮ್ಮ ಊರಿನ ಹೊರಗಡೆ ಒಂದು ದೊಡ್ಡವಾದ ಏನಿದೆ ಕಾಡಿದೆ, ಜಿಸೆ ಜಂಗಲ್ ಬಲ್ತೆ, ದೊಡ್ಡವಾದ ಕಾಡಿದೆ. ಆ ಕಾಡಿನಲ್ಲಿ ಎಷ್ಟೋ ಕೆಟ್ಟವಾದ ಏನು ಪ್ರಾಣಿಗಳಿದೆ. ಅಲ್ಲಿ ಹೋಗಿರುವ ಜನರು ಯಾರು ಹೊಳ್ಳಿ ಬಂದಿಲ್ಲ. ಹೇಗೆ 1 ವರ್ಷ ಮುಕ್ತ ಆಗ್ತೈತಿ, ಆ ಕಾಡಿನಲ್ಲಿ ನಾವು ಹೋಗಿ ನಿಮ್ಗೆ ಬಿಟ್ಟು ಬರ್ತೀವಿ. ಇದು ನಮ್ಮ ಕಾನೂನು, ಊರಿನ ಕಾನೂನು. ನೀವು ರಾಜ್ಕುಮಾರ್ ಆಗಿದ್ರ ಬರೀ 1 ವರ್ಷಗಾಗಿ ಅಷ್ಟೇ ನೀವು ರಾಜ್ಕುಮಾರ. 1 ವರ್ಷ ಆಗಿದ ನಂತರ ಅಲ್ಲಿ ನೀವು ಕಾಡಿನಲ್ಲಿ ಹೋಗಲೇಬೇಕು. ಆಯ್ತು, ನಾನು ರಾಜ್ಕುಮಾರ್ ಆಗುತ್ತೇನೆ. ಪ್ರೀತಿಯ ಸಹೋದರರೇ, ಅದೇ ನಮ್ಮ ಈ ಜೀವನ ಕಥೆಯಲ್ಲಿ ನಮ್ಮ ಜೀವನ ಪರಿಸ್ಥಿತಿ ಏನಿದೆ ನಾವು ತಿಳ್ಕೋಬೇಕು. ಪ್ರೀತಿಯ ಸಹೋದರರೇ, ಅಲ್ಲಾಹ್ ಅಕ್ಬರ್. ಆ ವ್ಯಕ್ತಿ ಅಲ್ಲಾಹನ ಸಂತರು 1 ವರ್ಷಗಾಗಿ ರಾಜ್ಕುಮಾರ್ ಆದ್ರು. ರಾಜ್ಕುಮಾರ್ ಆಗಿದ ನಂತರ ಅವ್ರು ಹಗಲು ರಾತ್ರಿ ಮಜಾ ಮಾಡ್ತಿದ್ದಿಲ್ಲ, ಅವ್ರು ಚಿಂತೆ ಮಾಡ್ತಿದ್ರು. ಎದರ ಬಗ್ಗೆ ಚಿಂತೆ ಮಾಡ್ತಿದ್ರು? ನಾನು 1 ವರ್ಷಗಾಗಿ ರಾಜ್ಕುಮಾರ್ ಆಗಿದ್ದೇನೆ. 1 ವರ್ಷ ಆಗಿದ ನಂತರ ಹೊಳ್ಳಿ ನಾನು ಕಾಡಿನಲ್ಲಿ ಹೋಗ್ಬೇಕು. ಆ ಕಾಡಿನಲ್ಲಿ ನಾನು ಹೋಗ್ಬೇಕು. ನನ್ಗೆ ಇದು ಕೂರಿಸಿದ್ದು ಚಿಂತೆ ಇಲ್ಲ, ಅದು ಕಾಡಿನ ಚಿಂತೆ ಇದೆ. ರಾಜ್ಕುಮಾರ್ ಆಗಿದ ನಂತರ ನನ್ಗೆ ಕೂರಿಸಿದ್ದು ಪ್ರಜೆಗಳದು, ಸೈನಿಕನದು, ಊರಿನ ಚಿಂತೆ ಇಲ್ಲ, ನನ್ಗೆ ಕಾಡಿನ ಚಿಂತೆ ಇದೆ. 1 ವರ್ಷ ಆಗಿದ ನಂತರ ನಾನು ಕಾಡಿನಲ್ಲಿ ಹೋಗ್ಬೇಕು. ಪ್ರೀತಿಯ ಸಹೋದರರೇ, ನಾವು 60 ವರ್ಷದ ರಾಜ್ಕುಮಾರರು ಪ್ರಪಂಚದಲ್ಲಿ, 70 ವರ್ಷದ ರಾಜ್ಕುಮಾರನ ಪ್ರಪಂಚದಲ್ಲಿ, ಹೊಲಾದು ನಾವು ರಾಜ್ಕುಮಾರ ಪ್ರಪಂಚದಲ್ಲಿ, ಮನಿದು ರಾಜ್ಕುಮಾರ 60 ವರ್ಷದ ನಾವು ರಾಜ್ಕುಮಾರಗಳು. ಹೊಳ್ಳಿ ನಾವು ಮತ್ತೆ ಹೋಗ್ಬೇಕು ಸಮಾಧಿ ಒಳಗೆ, ಹೊಳ್ಳಿ ಹೋಗಬೇಕು. ಆ ರಾಜ್ಕುಮಾರ ಅದೇ ಚಿಂತೆ ಮಾಡಕ್ ಕುಂತಿದ್ರು. ಅಲ್ಲ, ನನ್ಗೆ ಕುರ್ಸಿದು ಚಿಂತೆ ಇಲ್ಲ, ಆ ಮನಿದು ಚಿಂತೆ ಇದೆ, ಕಾಡಿನ ಚಿಂತೆ ಇದೆ. ಈ ಕುರ್ಸಿಗಿಂತ ಜಾಸ್ತಿ ನಾನು ಕಾಡಿನ ಬಗ್ಗೆ ಚಿಂತೆ ಮಾಡಬೇಕು, ಅದರ ಬಗ್ಗೆ ನಾನು ಏನಾದ್ರೂ ಪರಿಹಾರ ಮಾಡಬೇಕು. ಅಲ್ಲಾಹನ ಸಂತರು ಕುರ್ಸಿ ಮೇಲೆ ಕುಂತಿದ ನಂತರ ಕೆಲಸ ಏನ್ ಸ್ಟಾರ್ಟ್ ಮಾಡಿದ್ರು? ನನ್ಗೆ ಮೊದ್ಲಿಗೆ ಅದು ಕಾಡುವನ್ನು ತೋರಿಸ್ರಿ. ಕಾಡಿನ ಎಲ್ಲಾ ದಾರಿ ತೋರಿಸ್ಕೊಂಡು ಹೋದ್ರು. ಇಡೀ ಕಾಡಿನ ದಾರಿ ಎಲ್ಲ ಕೆಟ್ಟಿದ್ದಿದೆ, ಗಿಡ ಮರಗಳು ಜಾಸ್ತಿ ಇದೆ, ಕೆಟ್ಟವಾದ ಹುಳುಗಳು ನಡೆದಾಡ ಕುಂತಿದೆ, ಹಾವು ಚೋಳುಗಳು ಎಲ್ಲ ಕಂಡು ಬರಕ್ ಕುಂತಿದೆ. ಗುಡ್ಡದ ಮೇಲೆ ನಿಂತು ನೋಡಿದ ನಂತರ ಎಷ್ಟು ದರಿದ್ರ, ಎಷ್ಟು ಕೆಟ್ಟವಾದ ಪ್ರಾಣಿಗಳು ಕಾಣಕ್ ಕುಂತಿತ್ತು. ಆ ರಾಜ್ಕುಮಾರ್ ಏನ್ ಮಾಡಿದ್ರು? ನಾನು ಮೊದ್ಲೇ ಕೆಲಸ ಇದೆ, ಇಡೀ ತಿಂಗಳ ಏನಿದೆ ಮೊದ್ಲಿಗೆ ನನ್ನ ಮನೆಯಿಂದ ಕಾಡು ತನಕ ಒಂದು ಒಳ್ಳೆವಾದ ದಾರಿಯನ್ನು ಸೃಷ್ಟಿ ಮಾಡಿ ತಯಾರಿ ಮಾಡಿ. ಇದು ನನ್ನ ಮೊದ್ಲೇ ಹುಕ್ಮು. ನಾನು ರಾಜ್ಕುಮಾರ ಏನ್ ಹೇಳ್ತೀನಿ ಅದನ್ನೇ ಕೆಲಸ ನೀವು ಮಾಡ್ಬೇಕು ಎಲ್ಲಾರು ಸೇನೆಗಳು. ನನ್ನ ಮೊದ್ಲೇ ಹುಕ್ಮ ಏನಿದೆ, ಈ ಮನೆಯಿಂದ ಕಾಡು ತನಕ ಒಂದು ದಾರಿಯನ್ನು ತಯಾರಿ ಮಾಡಿ. ಎಲ್ಲಾರು ರಾಜ್ಕುಮಾರ್ ಮಾತು ಕೇಳಿ ದಾರಿ ತಯಾರಿ ಮಾಡಿದ್ರು. ಅಲ್ಲೇ ತನಕ ದಾರಿ ತಯಾರಾತು ಕಾಡಿನ ತನಕ. ಮತ್ತು 2ನೇ ಹುಕ್ಮ ಕೊಟ್ಟ ರಾಜ್ಕುಮಾರ, ಆ ಕಾಡಿನ ಒಳಗಿರುವ ಎಲ್ಲಾ ಏನು ಪ್ರಾಣಿಗಳಿದೆ ಎಲ್ಲಾ ಪ್ರಾಣಿಗಳಿಗೆ ಸಾಯಿಸ್ರಿ, ಇಲ್ಲಾಂದ್ರೆ ಓಡಿಸ್ರಿ, ಕಾಡು ಬಿಡಿಸ್ರಿ. ಇದು ನನ್ನ 2ನೇ ಹುಕ್ಮು. ಕುರ್ಸಿ ಮೇಲೆ ಕುಂತು ನೋಡ್ರಿ ಎಂತ ಕೆಲಸ ಮಾಡ್ಸಕ್ ಕುಂತಿದ್ದ ರಾಜ್ಕುಮಾರ.
ಎಲ್ಲಾ ಪ್ರಾಣಿಗಳಿಗೆ ಓಡಿಸಿದ ಮತ್ತು ಮೂರನೇ ಹುಕ್ಮ ಕೊಟ್ಟ, ಆ ಕಾಡಿನ ಎಲ್ಲಾ ಗಿಡಗಳನ್ನು ಕಟ್ ಮಾಡ್ರಿ ಮತ್ತು ಹೂವಿನ ಹಣ್ಣಿನ ಎಲ್ಲಾ ಗಿಡವನ್ನು ಹಚ್ಚಿರಿ ಕಾಡಿನ ಒಳಗೆ. ಕುರ್ಸಿ ಮೇಲೆ ಕುಂತಿದ ನಂತರ ಎಷ್ಟೆಷ್ಟು ರಾಜ್ಕುಮಾರ್ಗಳು ಏನೇನ್ ಮಾಡಿ ಹೋದ್ರು. ಅದು ಎಲ್ಲಾ ಹುಕ್ಮಿನ ಪ್ರಕಾರ ಎಲ್ಲಾರು ಪ್ರಜೆಗಳು ಎಲ್ಲಾರು ಸೇನೆಗಳು ಏನ್ ಮಾಡಿದ್ರು, ದಾರಿ ತಯಾರಿ ಮಾಡಿದ್ರು, ಎಲ್ಲಾ ಗಿಡಗಳ ಕಟ್ ಮಾಡಿದ್ರು. ಈ ಗಿಡ ಕಟ್ಟಾಗಿದ್ರಿಂದ ಯಾವುದೇ ಪ್ರಾಣಿ ಉಳಿದಿಲ್ಲ. ಎಲ್ಲಾ ಪ್ರಾಣಿ ಏನು ಕಾಡನ್ನು ಬಿಟ್ಟು ಓಡಿ ಹೋದ್ರು. ಎಲ್ಲ ಓಡಿ ಹೋಗಿದ ನಂತರ ಆ ಕಾಡು ಎಲ್ಲಾ ಹೋಗಿ ಎಲ್ಲ ಒಂದು ತೋಟ, ಸುಂದರವಾದ ತೋಟವನ್ನು ಕಟ್ಟು ಬರಾಕ್ ಕುಂತಿತ್ತು. ಅಲ್ಲಾಹ್ ಅಕ್ಬರ್. ಆ ತೋಟ ನೋಡಿದ ನಂತರ 1 ವರ್ಷದಲ್ಲಿ ಆ ರಾಜ್ಕುಮಾರ ಬರೀ ತನ್ನ ಜೀವನ ಬಗ್ಗೆ ಚಿಂತೆ ಮಾಡಿದಿಲ್ಲ, ತೋಟದ ಏನೋ ಆ ಕಾಡಿನ ಬಗ್ಗೆ ಚಿಂತೆ ಮಾಡಿದ್ದ. ಹೇಗೆ 1 ವರ್ಷ ಮುಕ್ತಾಯ ಆಗಿತ್ತು, ಹೇಗೆ 1 ವರ್ಷ ಮುಗಿಯೋ ಸಮೀಪ ಬರಾಕ್ ಕುಂತಿತ್ತು, ಆ ರಾಜ್ಕುಮಾರ ಸಂತೋಷದಿಂದ ಹೇಳಿದ. ರಾತ್ರಿ ಮುಂಚೆ ಹೇಳಕ್ ಕುಂತಿದ್ದಾನೆ, ಮೊದ್ಲಿಗೆ ನನ್ನ ಜಗದ ನಂಗೆ ಬಿಟ್ಟು ಬಾರಿ, ನನ್ನ ಜಗದಲ್ಲೇ ನಂಗೆ ಬಿಟ್ಟು ಬಾರಿ. ಎಲ್ಲಾರು ಸೇನೆಗಳು ಎಲ್ಲಾರು ಊರಿನ ಜನರು ಒದರಿ ಹೇಳಿದ್ರು, ಎಲ್ಲೇ ಬಿಟ್ಟು ಬರ್ಬೇಕು, ಬಿಟ್ಟು ಬರೋದು ಅವಶ್ಯಕತೆ ಇಲ್ಲ, ಸಾಯ ತನಕ ನೀವೇ ನಮ್ಮ ರಾಜ್ಕುಮಾರ, ನೀವೇ ನಮ್ಮ ರಾಜ್ಕುಮಾರ. ಏಕೆ ನಮ್ಗೆ ರಾಜ್ಕುಮಾರ ಮಾಡಕ್ ಕುಂತಿದ್ರ? ನಿಮ್ಮ ಊರಿನ ಕಾನೂನಿದೆ, 1 ವರ್ಷ ಆಗಿದ ನಂತರ ನೀವು ಆ ಕಾಡಿನಲ್ಲಿ ಬಿಟ್ಟು ಬರ್ತೀರಲ್ಲ, ಮತ್ತೆ ನನಗೆ ಬಿಟ್ಟು ಬಾರಿ ಅಲ್ಲ. ಇಲ್ಲ, ಅದು ಕಾಡಿಲ್ಲ, ಅದು ಹೂವಿನ ಹಣ್ಣಿನ ತೋಟ ಆಗಿದೆ, ನೀವೇ ನಮ್ಮ ರಾಜ್ಕುಮಾರ್ ಅಂತ ಎಲ್ಲಾ ಜನ ಹೇಳಕ್ ಹೋಗಿದ್ರು. ಪ್ರೀತಿಯ ಸಹೋದರರೇ, ರಾಜ್ಕುಮಾರ್ ನೋಡ್ರಿ 1 ವರ್ಷದಲ್ಲಿ ತನ್ನ ಕುರ್ಸಿ ಬಗ್ಗೆ ಚಿಂತೆ ಮಾಡಿಲ್ಲ, ಆ ತೋಟ ಕೆಟ್ಟವಾದ ಏನು ಕಾಡಿದೆ ಅದರ ಬಗ್ಗೆ ಚಿಂತೆ ಮಾಡಿ ಆ ಕಾಡುಗಳನ್ನು ಎಲ್ಲಾ ಬದಲಾವಣೆ ಮಾಡಿ ಒಂದು ಸುಂದರವಾದ ತೋಟವನ್ನು ಸೃಷ್ಟಿ ಮಾಡಿದ್ದ ರಾಜ್ಕುಮಾರ. ಪ್ರೀತಿಯ ಸಹೋದರರೇ, ಅಲ್ಲಾಹನ ಸಂತರು ಪ್ರಪಂಚದಲ್ಲಿ ಬಂದ ನಂತರ ಈ ಪ್ರಪಂಚಕ್ಕಿಂತ ಜಾಸ್ತಿ ಆಖಿರತ್ ಬಗ್ಗೆ ಏನು ಪರಲೋಕದ ಬಗ್ಗೆ ಚಿಂತೆ ಮಾಡ್ತಿದ್ರು. ನಾವೇ ಅದೇ ಚಿಂತೆ ಮಾಡಬೇಕಾಗಿತ್ತು. ನಮ್ಗೆ ಇದು ಏನು ಸಂಪತ್ತು ಸಿಕ್ಕಿದೆ, ಏನು ಜೀವನ ಸಿಕ್ಕಿದೆ, ಆ 60 ವರ್ಷದ ನಾವು ಉಸಿರಾಟಿನ ರಾಜ್ಕುಮಾರಗಳು. ಪ್ರೀತಿಯ ಸಹೋದರರೇ, ಇವತ್ತಿನ ರಾತ್ರಿಯಲ್ಲಿ ಅಲ್ಲಾಹನ್ ಕಡೆ ಕೇಳೋದು ರಾತ್ರಿ. ಪ್ರೀತಿಯ ಸಹೋದರರೇ, ಅಲ್ಲಾಹನ್ ಕಡೆ ದುವಾ ಮಾಡುದು ರಾತ್ರಿ. ಪ್ರೀತಿಯ ಸಹೋದರರೇ, ಇಲ್ಲೇ ತನಕ ಹದೀಸ್ ಮುಬಾರಕಲ್ಲಿ ಬಂದಿದೆ, ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಯಾರು ನಮಾಜ್ ಸುಸ್ತಿ ಮಾಡುತ್ತಾರೆ, ಯಾರು ನಮಾಜನ್ನು ಬಿಡುತ್ತಾರೆ, ಇಂತಹ ಜನರ ಮೇಲೆ 15 ಶಿಕ್ಷೆ ಕಳಿಸ್ತಾನಂತೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಎಷ್ಟು ಶಿಕ್ಷೆ? ನಾನು ಹೋದ ಶುಕ್ರವಾರ ಹೇಳಿದ್ದೆ ಮಸ್ಜಿದ್ ನಲ್ಲಿ, ಯಾರು ನಮಾಜ್ ಬಿಟ್ಟರು ಇಂತಹ ಜನರ ಮೇಲೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ 15 ಶಿಕ್ಷೆ ಕಳಿಸುತ್ತಾನೆ. ಆ 15 ಶಿಕ್ಷೆ ಯಾವ್ದು ಪ್ರೀತಿಯ ಸಹೋದರರೇ? ಯಾವ ರೀತಿ ನಮ್ಮ ಮೇಲೆ 15 ಶಿಕ್ಷೆ ಪ್ರಪಂಚದಲ್ಲಿನೇ ಬರಾಕ್ ಕುಂತಿದೆ. ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, 6 ಶಿಕ್ಷೆ ಏನಿದೆ ಪ್ರಪಂಚದಲ್ಲಿನೇ ಸಿಗ್ತದೆ ಅಂತೆ. 6 ಶಿಕ್ಷೆ ಏನಿದೆ ಪ್ರಪಂಚದಲ್ಲಿನೇ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮಗೆ ಕೊಡುತ್ತಾನೆ. ಮತ್ತು 3 ಶಿಕ್ಷೆ ಏನಿದೆ ಸಾವಿನ ಸಮಯದಲ್ಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ 3 ಶಿಕ್ಷೆ ಕೊಡುತ್ತಾನೆ. ಮತ್ತು ಇನ್ನೊಂದು 3 ಶಿಕ್ಷೆ ಏನಿದೆ ಸತ್ತಿದ ನಂತರ ಸಮಾಧಿ ಒಳಗೆ ಸಿಗುವ ಶಿಕ್ಷೆ. ಇನ್ನೊಂದು 3 ಶಿಕ್ಷೆ ಏನಿದೆ ಅದು ಕಬರಿಂದ ಏಳುವ ಸಂದರ್ಭದಲ್ಲಿ. 15 ಶಿಕ್ಷೆ ನಮ್ಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಪ್ರಪಂಚದಲ್ಲಿನೇ ಕೊಡ್ತಾನಂತೆ. 15 ಶಿಕ್ಷೆ. ಯಾರು ನಮಾಜ್ನ ದೂರ ಆದ್ರು, ಯಾರು ನಮಾಜನ್ನು ಬಿಟ್ಟರು, ಯಾರು ನಮಾಜ್ನ ಸುಸ್ತಿ ಮಾಡಿದ್ರು, ಇಂತಹ ಜನರಿಗೆ 15 ಶಿಕ್ಷೆ ಕೊಡೋದ್ರ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಈ ಪ್ರಪಂಚದಲ್ಲಿ ಸಿಗುವ 6 ಶಿಕ್ಷೆ ಯಾವ್ದಿದೆ? 6 ಶಿಕ್ಷೆ ಯಾವ್ದಿದೆ? ಪ್ರೀತಿಯ ಸಹೋದರರೇ, ಮೊದಲೇ ಶಿಕ್ಷೆ ಬಗ್ಗೆ ಹೇಳಿದ್ರು ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಯಾರು ನಮಾಜ್ ಬಿಡುತ್ತಾರೆ ಇಂತಹ ಜನರಿನ ಹೆಸರೇನಿದೆ, ಒಳ್ಳೆವಾದ ಜನರಿನ ಹೆಸರಿಂದ ಆ ವ್ಯಕ್ತಿಯ ಹೆಸರನ್ನು ತೆಗೆಯಲಾಗುತ್ತದೆ. ಇದು ಮೊದಲೇ ಶಿಕ್ಷೆ ನಿಮ್ಮ ಬರೋದು. ನನ್ನ ಹೆಸರು ಎಂತ ಒಳ್ಳೆವಾದ ಹೆಸರಿದೆ ನೋಡಿದ್ರೆ, ನನ್ನ ನಡವಳಿಕೆ, ನನ್ನ ಜೊತೆ ಇರುವ ಗೆಳೆಯರು, ನನ್ನ ಜೊತೆ ಇರುವ ಕುಟುಂಬಗಳು, ನನ್ನ ಜೊತೆ ಇರುವ ನನ್ನ ಫ್ರೆಂಡ್ಶಿಪ್ ಅವರು ಎಲ್ಲಾರು ಒಳ್ಳೆಯವರಿಲ್ಲ, ಎಲ್ಲಾರು ಕೆಟ್ಟರಿದ್ದಾರೆ. ನನ್ನ ಹೆಸರು ತಗೊಳ್ಳೋರು ಒಳ್ಳೆಯವರು ಜನರು ತಗೊಳಕ್ ಕುಂತಿಲ್ಲ, ಕೆಟ್ಟ ಜನರು ನನ್ನ ಹೆಸರು ತಗೊಳಕ್ ಕುಂತಿದ್ದಾರ. ಹೇಗೆ ತಗೊಳಕ್ ಕುಂತಿದ್ದಾರ? ಅಲ್ಲಾಹ್ ರಬ್ಬುಲ್ ಇಜ್ಜತ್ ಮೊದಲೇ ಶಿಕ್ಷೆ ನಿಮ್ಮ ಮೇಲೆ ಕಳಿಸಿದ್ದಾನೆ. ನಿಮ್ಮ ಹೆಸರು ಒಳ್ಳೆವಾದ ಜನರನ್ನ ತೆಗೆದು ಕೆಟ್ಟವಾದ ಜನರನ್ನ ಕೊಡಿಸ್ತಾನಂತ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಇದು ಮೊದಲೇ ಶಿಕ್ಷೆ ಯಾರು ನಮಾಜ್ ಬಿಡುತ್ತಾರೆ. ಮತ್ತು 2ನೇ ಶಿಕ್ಷೆ ಬಗ್ಗೆ ಹೇಳಿದ್ರು ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಆ ವ್ಯಕ್ತಿಯ ಜೀವನದಲ್ಲಿ ಬರ್ಕತ್ ಇರಂಗಿಲ್ಲ ಅಂತೆ. ಯಾರು ನಮಾಜ್ ಬಿಟ್ಟರು ನಿಮ್ಮ ಜೀವನದಲ್ಲಿ ಬರ್ಕತ್ ಇರುವುದಿಲ್ಲ. ಬರ್ತಾ ಬರ್ತಾ ಮುತ್ಕರಾಗಿ ಕುಂತಿದ್ದೀರಿ ನೀವು, ಬರ್ತಾ ಬರ್ತಾ ಕಡಿಮೆ ಶಕ್ತಿವಂತರಾಗಿ ಕುಂತಿದ್ದೀರಿ ನೀವು. ಎಲ್ಲಾ ಫುಡ್ ತಿನ್ನಕ್ ಕುಂತಿದ್ದೀರಾ. ಡಾಕ್ಟರ್ ಹೇಳಿದ್ರು ಈ ಫುಡ್ ತಿನ್ರಿ, ಈ ಆಯುರ್ವೇದಿಕ್ ತಿನ್ರಿ, ಈ ಡ್ರಾಪ್ಸ್ ಅನ್ನು ತಿನ್ರಿ, ಈ ಟ್ಯಾಬ್ಲೆಟ್ಸ್ ತಿನ್ರಿ, ಎಲ್ಲಾ ಟ್ಯಾಬ್ಲೆಟ್ ತಗೊಳಕ್ ಕುಂತಿದ್ದೀರಾ, ಎಲ್ಲಾ ಮಟನ್ ಗಿಟನ್ ಎಲ್ಲಾ ತಿನ್ನಕ್ ಕುಂತಿದ್ದೀರಾ. ಆದ್ರೆ ಜೀವನದಲ್ಲಿ ಬರ್ಕತನೇ ಬರಾಕ್ ಕುಂತಿಲ್ಲ. ಇದು 2ನೇ ಶಿಕ್ಷೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕೊಡ್ತಾನಂತೆ ಪ್ರಪಂಚದಲ್ಲಿ. ನಿಮ್ಮ ಜೀವನದಲ್ಲಿ ಬರ್ಕತನೇ ಇರಂಗಿಲ್ಲ ಅಂತೆ. ಇದು 2ನೇ ಶಿಕ್ಷೆ ಯಾರು ನಮಾಜ್ ಬಿಡುತ್ತಾರೆ. ಮತ್ತು 3ನೇ ಶಿಕ್ಷೆ ಬಗ್ಗೆ ಹೇಳಿದ್ರು, ಅವ್ರು ಎಷ್ಟು ದುಡ್ದಿದ್ರೇನೆ ಅವ್ರದ್ದು ದುಡಿಮೆಯಲ್ಲಿ ಬರ್ಕತ್ ಇರಂಗಿಲ್ಲ ಅಂತೆ. ಹಗ್ಲು ರಾತ್ರಿ ಎಷ್ಟು ದುಡಿರಿ ನೀವು, ಆದ್ರೆ ನಿಮ್ಮ ಕೈಯಲ್ಲಿ ದುಡ್ಡನ್ನೇ ಉಳಿಯಂಗಿಲ್ಲ, ದುಡ್ಡನ್ನೇ ನಿಂದ್ರಂಗಿಲ್ಲ ಅಂತೆ. ಯಾರು ನಮಾಜ್ ಬಿಡುತ್ತಾರೆ, ಇದು ಪ್ರಪಂಚದಲ್ಲಿ ಬರುವ ಶಿಕ್ಷೆ. ಇದು ಆಫೀಸರು ಮತ್ತು ದೊಡ್ಡವಾದ ಕಾಲೇಜಿನ ಹೆಡ್ ಮಾಸ್ಟರ್ ಹೇಳಿದ ಮಾತಲ್ಲ.
ಇಡೀ ಪ್ರಪಂಚಕ್ಕೆ ರಹಿಮತ್ತು ಲಿಲ್ ಆಲಿಮಿನ್ ಆಗಿ ಬಂದಿರೋ ನಮ್ಮ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿರೋ ಮಾತು ಪ್ರೀತಿಯ ಸಹೋದರರೇ. ಇದು ಮೂರನೇ ಶಿಕ್ಷೆ. ಯಾವ್ದು ಶಿಕ್ಷೆ ಇದೆ? ನಿಮ್ಮ ಏನು ದುಡಿಮೆಯಲ್ಲಿ ಬರ್ಕತ್ ಇರಂಗಿಲ್ಲ ಅಂತೆ. ಬರ್ಕತ್ ಎಷ್ಟು ದುಡಿತಾ ಇರ್ತೀರಾ ಖಾಲಿ ಆಗ್ತಾ ಹೋಗ್ತೈತಿ, ಖಾಲಿ ಆಗ್ತಾ ಹೋಗ್ತೈತಿ. ನಾನು ಎಷ್ಟು ದುಡಾಕತ್ತಿದ್ದೀನಿ, ನಿಂದ್ರಾ ಕುಂತಿಲ್ಲ, ಜೇಬ್ನಲ್ಲಿ ಇಲ್ಲ, ಅಕೌಂಟ್ನಲ್ಲಿ ಇಲ್ಲ, ಕೈಯಲ್ಲಿ ನಿಂದ್ರಾ ಕುಂತಿಲ್ಲ, ಏನು ಮಾಡಬೇಕು? ಇದು ಮೂರನೇ ಶಿಕ್ಷೆ ನಿಮ್ಮ ಮೇಲೆ ಬರೋದು, ಯಾರು ನಮಾಜ್ ಬಿಡುತ್ತಾರೆ. ನಾಲ್ಕನೇ ಶಿಕ್ಷೆ ಬಗ್ಗೆ ಹೇಳಿದ್ರು, ಆ ವ್ಯಕ್ತಿಯ ಯಾವುದೇ ಒಳ್ಳೆವಾದ ಕೆಲಸ ಅಲ್ಲಾಹನ ಬಾರ್ಗಳಲ್ಲಿ ಕಬೂಲ್ ಆಗೋದಿಲ್ಲ. ನೀವು ಎಷ್ಟು ಒಳ್ಳೆವಾದ ಕೆಲಸ ಮಾಡ್ರಿ ನಮಾಜ್ ಬಿಟ್ಟು ಬಿಟ್ಟು, ನಾನ್ ನಮಾಜ್ ಮಾಡಿದ್ರೆ ಅಷ್ಟೇ, ನಾನು ಬೇರೆ ಎಲ್ಲ ಒಳ್ಳೆವಾದ ಕೆಲಸ ಮಾಡ್ತೀನಿ, ನೀವು ಮಾಡಕ್ ಕುಂತಿದ್ರ, ಯಾರು ಬೇಡ ಅಂದ್ರು. ನಮಾಜ್ ಮೇನ್ ಮುಖ್ಯ ಇದೆ, ನಮಾಜ್ ಮಾಡಿ ಎಲ್ಲ ಒಳ್ಳೆವಾದ ಕೆಲಸ. ರಸೂಲ್ ಅಲ್ಲಾಹ್ ಹೇಳಿದ್ರು, ಆ ವ್ಯಕ್ತಿ ಒಳ್ಳೆವಾದ ಕೆಲಸ ಮಾಡಿದ್ರೇನೆ ಆ ವ್ಯಕ್ತಿಯ ಒಳ್ಳೆವಾದ ಕೆಲಸ ಅಲ್ಲಾಹನ ಬಾರ್ಗೆ ಕಬೂಲ್ ಆಗಿಲ್ಲ ಅಂತೆ. ಆಗೋದಿಲ್ಲ ನಿಮ್ಮ ಒಳ್ಳೆವಾದ ಕೆಲಸಗಳು. ನಾವು ಎಷ್ಟೆಷ್ಟು ಒಳ್ಳೆವಾದ ಕೆಲಸ ಮಾಡಿದೀವಿ ನಮಾಜ್ ಬಿಟ್ಟು ಬಿಟ್ಟು. ಇದು ರಸೂಲ್ ಅಲ್ಲಾಹ್ ಹೇಳಿದ್ದಾರೆ ಇದು ಮಾತು. ನಿಮ್ಮ ಒಳ್ಳೆವಾದ ಕೆಲಸ ಅಲ್ಲಾಹನ ಬಾರ್ಗೆ ಕಬೂಲ್ ಆಗೋದಿಲ್ಲ. ಮತ್ತು ನಾಲ್ಕನೇ ಶಿಕ್ಷೆ ಬಗ್ಗೆ ಹೇಳಿದ್ರು, ಆ ವ್ಯಕ್ತಿ ಯಾವುದೇ ದುವಾವನ್ನು ಮಾಡಿದ್ರೆ ಆ ವ್ಯಕ್ತಿಯ ದುವಾ ಕಬೂಲ್ ಆಗೋದಿಲ್ಲ. ಯಾರು ಬೇನಮಾಜ್ ಇದ್ದಾರೆ, ಯಾರು ನಮಾಜ್ ಬಿಡುತ್ತಾರೆ, ಇಂತಹ ಜನರ ದುವಾ ಕಬೂಲ್ ಆಗಿಲ್ಲ ಅಂತೆ, ಕಬೂಲ್ ಆಗೋದಿಲ್ಲ. ನೀವು ಹಗ್ಲು ರಾತ್ರಿ ಕೇಳಕ್ ಕುಂತೀರಿ, ಯಾ ಅಲ್ಲಾ ನನ್ನ ದುವಾ ಕಬೂಲ್ ಮಾಡು, ಅದು ಇದು ಇದು ಎಲ್ಲ ಕೇಳತ್ತೀರಿ ನೀವು, ನಿಮ್ಮ ದುವಾ ಕಬೂಲ್ ಆಗೋದಿಲ್ಲ. ಲಾಸ್ಟ್ ಆರನೇ ಶಿಕ್ಷೆ ಪ್ರಪಂಚದಲ್ಲಿ ಕೊಡುದು, ನಾನು ದಾನ ಮಾಡಕ್ ಕುಂತಿದ್ದೇನೆ, ಒಳ್ಳೆವಾದ ಕೆಲಸ ಮಾಡಕ್ ಕುಂತಿದ್ದೇನೆ, ಹಗ್ಲು ರಾತ್ರಿ ದುವಾ ಮಾಡಕ್ ಕುಂತಿದ್ದೇನೆ, ಏನು ಮಾಡಿದ್ರೇನೆ ಏನು ಪರಿಹಾರ ಸಿಗಾಕ್ ಕುಂತಿಲ್ಲ, ಏನು ನಮ್ಗೆ ಒಳ್ಳೆವಾದ ಬೆಳಕಿನ ಕಂಡು ಬರಾಕ್ ಕುಂತಿಲ್ಲ. ಈಗ ನಮ್ಮ ಯಾವ್ದು ದಾರಿನ ಹುಡುಕಾಡ್ತೀವಿ, ಯಾರಾದ್ರೆ ಅಲ್ಲಾಹನ ಸಂತರು ಸಿಗ್ಬೇಕು, ನಮ್ಗೆ ಒಂದ್ ದೊಡ್ಡವಾದ ಗುರುಗಳು ನಮ್ಗೆ ಸಿಗ್ಬೇಕು, ದೊಡ್ಡವಾದ ನಮಾಜ್ ಮಾಡೋರು ನಮ್ಗೆ ಸಿಗ್ಬೇಕು, ಹಾಜಿಯವರು ಸಿಗ್ಬೇಕು, ಅಲ್ಲಾಹನ ಪ್ರೀತಿ ಪಡ್ಕೊಂಡಿರುವ ಜನರು ನಮ್ಗೆ ಸಿಗ್ಬೇಕು. ಅವ್ರ ಕಡೆ ಹೋಗಿ ನೀವು ಅಲ್ಲಾಹನ ಕಡೆ ಏನಾದ್ರೂ ದುವಾ ಮಾಡ್ರಿ. ನಾವು ಕೇಳ್ತೀವಿಲ್ಲ, ನೀವು ನಮಾಜ್ ಮಾಡೋರು, ನೀವು ರೋಜಾ ಇಡೋರು, ನೀವು ಜಿಕ್ರ ಮಾಡೋರು, ನೀವು ಅಲ್ಲಾಹನ ಪ್ರೀತಿ ಪಡ್ಕೊಂಡ್ರಿ, ನೀವು ದುವಾ ಮಾಡ್ರಿ ನಮ್ಮ ಬಗ್ಗೆ ಅಲ್ಲಾಹನ ಕಡೆ. ಪ್ರೀತಿಯ ಸಹೋದರರೇ, ಆರನೇ ಶಿಕ್ಷೆ ಬೇ ನಮಾಜಿ ಮೇಲೆ ಕೊಡುದು ಅಲ್ಲಾಹ್ ರಬ್ಬುಲ್ ಇಜ್ಜತ್. ನೀವು ಎಂತ ಒಳ್ಳೆವಾದ ಜನರ ಕಡೆ ಹೋಗಿ ನೀವು ದುವಾ ಮಾಡಿಸ್ರಿ, ಆ ದುವಾವನ್ನು ನಿಮ್ಮ ಬಗ್ಗೆ ಕಬೂಲ್ ಆಗೋದಿಲ್ಲ, ಅಲ್ಲಾಹನ ಬಾರ್ಗನಲ್ಲಿ ಕಬೂಲ್ ಆಗಿಲ್ಲ ಅಂತ ನಿಮ್ಮ ಮೇಲೆ. ಅಲ್ಲಾಹ್ ಅಕ್ಬರ್. ಪ್ರಪಂಚದಲ್ಲಿ ಸಿಗುವ 6 ಶಿಕ್ಷೆಗಳು ನಮ್ಮ ಮೇಲೆ. ಅಲ್ಲಾಹ್ ಇಂತಹ ಶಿಕ್ಷೆ ಇದೆ ಪ್ರೀತಿಯ ಸಹೋದರರೇ. ಈಗ 3 ಶಿಕ್ಷೆ ಮತ್ತೇನೆ, ಸಾವಿನ ಸಮೀಪ ಸಿಗುವ ಶಿಕ್ಷೆ. ಅಲ್ಲಾಹ್ ಅಕ್ಬರ್. ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಆ ವ್ಯಕ್ತಿ ಸಾವಿನ ಸಮೀಪ ನಿರಾಸೆ ಜಾಸ್ತಿ ಆಗ್ತಿದೆ ಆ ವ್ಯಕ್ತಿಗೆ, ಯಾರು ಬೇನಮಾಜಿ ಆಗಿದ್ದಾರೆ ಆ ವ್ಯಕ್ತಿಗೆ ನಿರಾಸೆ ಜಾಸ್ತಿ ಆಗ್ತಿದೆ. 7 ಸಮುದ್ರದ ನೀರ್ ನೀವು ಕುಡಿಸ್ರಿ, 7 ಸಮುದ್ರ ನೀರ್ ಕುಡಿಸಿದ್ರೇನೆ ಆ ವ್ಯಕ್ತಿಯ ಏನು ನಿರಾಸೆಯನ್ನು ಮುಗಿಯೋದಿಲ್ಲ ಅಂತೆ. 7 ಸಮುದ್ರ ನೀರ್ ಕುಡಿಸಿದ್ರೇನೆ ಇಂತಹ ಶಿಕ್ಷೆ ಸಾವಿನ ಸಮೀಪ ಬರ್ತಂತೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಮತ್ತು 2ನೇ ಶಿಕ್ಷೆ ಸಾವಿನ ಸಮೀಪ ಇಲ್ಲೇ ತನಗೆ ಹೇಳ್ತಾರೆ ಪ್ರೀತಿಯ ಸಹೋದರರೇ, ಆ ವ್ಯಕ್ತಿಯ ಸಾವು ತಕ್ಷಣ ಆಗುತ್ತದೆ, ತೌಬಾದು ತೌಫೀಕ್ ಕೊಡಂಗಿಲ್ಲ ಅಂತ ಅಲ್ಲಾಹ್ ರಬ್ಬುಲ್ ಇಜ್ಜತ್. ನಾವ್ ಏನ್ ಹೇಳ್ತೀವಿ, ಅಬ್ಬಾ ಇಡೀ ವರ್ಷ ನೋಡಿದ್ರೆ ಎಷ್ಟು ಪಾಪ ಮಾಡಿದಾನಪ್ಪ, ಇಡೀ ವರ್ಷ ನೋಡಿದ್ರೆ ಎಷ್ಟು ಸುಳ್ಳು ಹೇಳಿದಾನ, ಎಷ್ಟು ಶರಾಯಿ ಕುಡಿದಿದ್ದಾನ, ಎಷ್ಟು ಹಾಳು ಚಟವನ್ನು ಮಾಡಿದಾನ, ಕುಂತಲ್ಲೇ ಸಾವು ಆಯ್ತು, ಕುಂತಲ್ಲೇ ಸತ್ತಿದಾನ, ಕುಂತಲ್ಲೇ ಹೋದ. ರಂಜಾನ್ ಆ ತಿಂಗಳಲ್ಲಿ ಸಾವು ಸಿಕ್ತು ಆ ವ್ಯಕ್ತಿಗೆ. ಇದು ಒಳ್ಳೆವಾದ ಸಾವು ಇಲ್ಲ ಪ್ರೀತಿಯ ಸಹೋದರರೇ, ಒಳ್ಳೆವಾದ ಸಾವು ಇಲ್ಲ, ಕುಂತಲ್ಲೇ ಸಾಯೋದು. ಒಳ್ಳೆವಾದ ಸಾವು ಏನಿದೆ, ಸಾಯೋದು ಸಮೀಪ. ಯಲ್ಲ ನನ್ನ ಎಲ್ಲ ಪಾಪ ಕ್ಷಮೆ ಮಾಡು, ತೋಬಾ ಏನ್ ಸಿಗುತ್ತದೆ, ಕಲ್ಮ ಏನ್ ಸಿಗುತ್ತದೆ, ಇಂತಹ ಸಾವು ಒಳ್ಳೆವಾದ ಸಾವು. ಕುಂತಲ್ಲೇ ಹೋಗೋದಕ್ಕೆ ಸಾವು ಒಳ್ಳೆವಾದ ಸಾವು ಹೇಳೋದಿಲ್ಲ ನಮ್ಮ ಜನರು. ಕುಂತಿದ್ದ, ಊಟ ಮಾಡ್ಕೊಂಡು ಈಗ ತಕ್ಷಣ ಕುಂತಿದ್ದಾನ, ಬೆಡ್ಡಿನ ಮೇಲೆ ಕುಂತಿದ್ದ, ಹಾಗೆ ಹೋಗ್ಬಿಟ್ಟ, ಯಾರಿಗೆ ಮಾತಾಡಿಲ್ಲ, ಇಲ್ಲ, ಮಲ್ಗಲ್ಲೇ ಹೋಗ್ಬಿಟ್ಟ. ಒಳ್ಳೆವಾದ ಸಾವು, ಒಳ್ಳೆವಾದ ಸಾವು. ಇಂತಹ ಸಾವಿಗೆ ಒಳ್ಳೆವಾದ ಸಾವು ಅಂತ ಹೇಳೋದಿಲ್ಲ ಪ್ರೀತಿಯ ಸಹೋದರರೇ. ಕಲ್ಮ ಸಿಗೋದು ಸಾವು, ಒಳ್ಳೆವಾದ ಸಾವು ಅಂತ ಹೇಳಿದ್ದಾರೆ. ಲಾಸ್ಟ್ 3ನೇ ಶಿಕ್ಷೆ ಏನಿದೆ, ಆ ವ್ಯಕ್ತಿಯ ಸಮಾಧಿ ಏನಿದೆ, ಆ ವ್ಯಕ್ತಿಯ ದುಬ್ಬದ ಮೇಲೆ ಈ ರೀತಿ ವಜ್ಜಿ ಇಡುತ್ತಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್, ಆ ವ್ಯಕ್ತಿಗೆ ತಡ್ಕೊಳಾಗುದಿಲ್ಲ ಅಂತೆ ಸಾವಿನ ಸಮೀಪ. ಇಡೀ ದೇಹ ಮೇಲೆ ಏನಾದ್ರೆ ಗುಡ್ಡ ಇಟ್ಟಿರಬಹುದು, ಆ ರೀತಿ ನೋವಾಗ್ತಿದಂತೆ ಬೇನಮಾಜಿ ವ್ಯಕ್ತಿಗೆ ಸಾವಿನ ಸಮೀಪ. ಹೋಗಿ ಕೇಳ್ರಿ, ಏನಾದ್ರೆ ವ್ಯಕ್ತಿಗೆ ಯಾರಾದ್ರೆ ಸಾವಿನ ಸಮೀಪ ಇದ್ದವರಿಗೆ ಸಕ್ರಾತ್ ಅಂತಾರ, ಸಕ್ರಾತ್. 10 ದಿನ ಬೆಡ್ಡಿನ ಮೇಲೆ ಮಲಗಿದಾನಪ್ಪ, ಇನ್ನೂರಿಗೆ ಊಟ ಇಲ್ಲ, ನೀರಿಲ್ಲ, ಆದ್ರೆ ಹೊಯ್ಕೊಳಕ್ ಕುಂತಿದಾರ, ಏನಾದ್ರೆ ಕಾಪಾಡ್ರಿ ಕಾಪಾಡ್ರಿ ಕಾಪಾಡ್ರಿ. ಅದು ಆ ರೀತಿ ಶಿಕ್ಷೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕೊಡಕ್ ಕುಂತಿದ್ದಾನೆ, ಬೇನಮಾಜಿ ವ್ಯಕ್ತಿಗೆ ಶಿಕ್ಷೆ ಕೊಡಕ್ ಕುಂತಿದ್ದಾನೆ. ಇದು ಸಾವಿನ ಸಮೀಪ ಸಿಗುವ ಶಿಕ್ಷೆ. ಮತ್ತು ಸತ್ಯದ ನಂತರ 3 ಶಿಕ್ಷೆ. ಆ ಸತ್ಯದ ನಂತರ 3 ಶಿಕ್ಷೆ ಯಾವ್ದಿದೆ? ಅಲ್ಲಾಹ್ ಅಕ್ಬರ್. ಮೊದಲೇ ಶಿಕ್ಷೆ ಹೇಳಿದ್ದಾರೆ ಪ್ರೀತಿಯ ಸಹೋದರ, ಕಬ್ರನ್ನ ನಾವು ಹೇಗೆ ಮನಸ್ಸು ಬರ್ತೀವಿ ಅಲ್ಲ, ಕಬ್ರು ನೋಡಿದ್ರೆ ಎಷ್ಟು ಅಗ್ಲ ನೋಡಿದ್ರೆ 2.5 ಫುಟ್ ಇಲ್ಲಾಂದ್ರೆ 3 ಫುಟ್, ಉದ್ದ ನೋಡಿದ್ರೆ 6-7 ಫುಟ್ ಉದ್ದ ಇರ್ತೈತಿ, ನಮ್ಗೆ ಕಣ್ಣಿಗೆ ಕಾಣೋದು. ತಳಗಡೆ ನೋಡಿದ್ರೆ 5 ಫುಟ್ 6 ಫುಟ್ ನಾವು ತೆಗಿತೀವಿ.
ಏನಪ್ಪಾ ಕಬ್ರಿ ಇಷ್ಟು ತೆಗ್ದಿದಾರ, ಅಗ್ಲ ತೆಗ್ದಿದಾರ, ಉದ್ದ ತೆಗ್ದಿದಾರ. ಬೇನಮಾಜಿ ವ್ಯಕ್ತಿ ಸತ್ತಿದ ನಂತರ ಆ ಇಡೀ ಕಬ್ರಿ ಏನಿದೆ ಎಲ್ಲಾ ಜಮಾ ಕೂಡ್ತಿತ್ತಂತೆ. ಆ ವ್ಯಕ್ತಿಗೆ ಸ್ವಲ್ಪ ಸರ್ಸಾಕ ಜಾಗ ಇರಂಗಿಲ್ಲ ಅಂತ ಇಂತಹ ಶಿಕ್ಷೆ ಕಬ್ರಿನ ಒಳಗೆ ಸಿಕ್ತೈತಂತೆ ಬೇನಮಾಜಿ ವ್ಯಕ್ತಿಗೆ. ಬೇನಮಾಜಿ ವ್ಯಕ್ತಿ ಸತ್ತಿದ ನಂತರ ನಮ್ಮ ದೇಹ ಮಣ್ಣು ಮೇಲೆ ಈ ರೀತಿ ಮಲಗತಂತೆ, ಇಡೀ ಮಣ್ಣು ನಮ್ಮ ದೇಹ ಮೇಲೆ ಬಿಟ್ಟು ಇಡೀ ದೇಹ ತುಂಡು ತುಂಡು ಮಾಡ್ತೈತಂತೆ. ಇಂತ ಮೊದಲೇ ಶಿಕ್ಷೆ ಕಬರಿನ ಒಳಗೆ. ಎರಡನೇ ಶಿಕ್ಷೆ ಕಬರಿನ ಒಳಗಿನ ಪ್ರೀತಿಯ ಸಹೋದರರೇ, ಇಲ್ಲೇ ತನಕ ಹೇಳಿದ್ದಾರೆ. ಮುನ್ಕೀರ್ ನಕೀರ್ ಫರಿಷ್ಠಗಳೇನಿದ್ದಾರೆ ಪ್ರಶ್ನೆಯನ್ನು ಕೇಳೋದಕ್ಕೆ ಬರುತ್ತಾರೆ. ಪ್ರಶ್ನೆ ಕೇಳೋದಕ್ಕೆ ಉತ್ತರ ಕೊಡೋದು ಶಕ್ತಿ ಇರಂಗಿಲ್ಲ ಅಂತೆ. ಯಾರು ಬೇನಮಾಜಿ ಇದ್ದರು ಇಂತಹ ಜನರಿಗೆ ಉತ್ತರ ಕೊಡೋದು ಶಕ್ತಿ ಇರೋದಿಲ್ಲ. ಅಲ್ಲಾಹು ಅಕ್ಬರ್. ಲಾಸ್ಟ್ ಮೂರನೇ ಶಿಕ್ಷೆ ಹೇಳಿದ್ರು, ನೀವು ಎಲ್ಲೇ ತನಕ ನೋಡ್ತೀರಲ್ಲ ಬರೀ ಕತ್ಲಾನೇ ಕಾಣ್ತೈತಿ ಅಂತೆ ಕಬರಿನ ಒಳಗೆ. ಬರೀ ಕತ್ಲಾ, ಬೆಳಕು ಕಾಣೋದಿಲ್ಲ ಅಂತೆ ಕಬರಿನ ಒಳಗೆ. ಅಲ್ಲಾಹು ಅಕ್ಬರ್. ಬರೀ ಮನೆಯಲ್ಲಿ ಇಲ್ಲೇ ಪ್ರಪಂಚದಲ್ಲಿ ಕರೆಂಟ್ ಹೋಗಿದ್ರೆ ಮೊದ್ಲಿಗೆ ಟಾರ್ಚ್ ಹಚ್ಚಿರಿ, ಮ್ಯಾಣಬತ್ತಿ ಹಚ್ಚಿರಿ, ಏನಾದ್ರೂ ಲೈಟ್ ತಗೊಂಡ್ ಬರ್ರಿ, ಏನಾದ್ರೂ ಕಡ್ಡಿ ಪಿಡಿಗೆ ಹಚ್ಚಿರಿ ಮೊದ್ಲಿಗೆ ನಾವು ಅಂತೀವಿ. ಕಬರಿನ ಒಳಗೆ ನೋಡ್ರಿ ಎಂತ ಕತ್ಲಾ ಇದೆ, ಅಲ್ಲಿ ಯಾವ್ದು ಲೈಟ್ ತಗೊಂಡ್ ಹೋಗ್ತೀರಾ? ಲಾಸ್ಟ್ ಮೂರು ಶಿಕ್ಷೆ ಪ್ರೀತಿಯ ಸಹೋದರರೇ, ಕಯಾಮದಲ್ಲಿ ಹೇಳುವ ಶಿಕ್ಷೆ. ಅಲ್ಲಾಹು ಅಕ್ಬರ್. ಆ ವ್ಯಕ್ತಿ ಕಬರಿಂದ ಹೇಗೆ ಹೇಳ್ತಾನೆ, ಹೇಳಿದ ನಂತರ ಆ ವ್ಯಕ್ತಿ ಮೇಲೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಅತಿ ಜಾಸ್ತಿ ಶಿಟ್ ಆಗ್ತಾನಂತೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಸಂತೋಷ ಪಡ್ಕೊಳ್ಳೋದಿಲ್ಲ. ಆ ವ್ಯಕ್ತಿಗೆ ನೋಡಿದ ತಕ್ಷಣ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಶಿಟ್ ಆಗ್ತಾನಂತೆ, ಕೋಪ ಪಡ್ಕೊಳ್ಳೋದು ಅಲ್ಲಾಹ್ ರಬ್ಬುಲ್ ಇಜ್ಜತ್. ಈ ವ್ಯಕ್ತಿ ಬೇನಮಾಜಿಯಾಗಿ ಬಂದಿದ್ದಾನೆ ನನ್ನ ಕಡೆ, ಬೇನಮಾಜಿಯಾಗಿ. ಪ್ರೀತಿಯ ಸಹೋದರರೇ, ಎರಡನೇ ಶಿಕ್ಷೆ ಬಗ್ಗೆ ಹೇಳಿದ್ರು. ಆ ವ್ಯಕ್ತಿಯ ಮೇಲೆ ತರಹ ತರಹದ ಶಿಕ್ಷೆಯನ್ನು ಕೊಡಲಾಗುತ್ತದೆ. ಮತ್ತು ಅಲ್ಲಾಹನ ಬಾರ್ಲಿ ಹೋಗಿದ ನಂತರ ಆ ವ್ಯಕ್ತಿ ಹೋಗೋದು ಮುಂಚೆನೆ ನರಕಲ್ಲಿ ಹೋಗ್ತಾನಂತೆ. ಪ್ರೀತಿಯ ಸಹೋದರರೇ, ಇದು 15 ಶಿಕ್ಷೆ ಬೇನಮಾಜಿ ವ್ಯಕ್ತಿ ಮೇಲೆ ಸಿಕ್ತದಂತೆ. ಅಲ್ಲಾಹು ಅಕ್ಬರ್. ನಾವು ಲೆಕ್ಕ ಮಾಡಬೇಕು, ನಮ್ಮ ಜೀವನದಲ್ಲಿ ನಾವು ಎಷ್ಟು ನಮಾಜ್ ಬಿಟ್ಟಿದೀವಿ, ನಾವು ಎಷ್ಟು ಅಲ್ಲಾಹನ ಪ್ರಾರ್ಥನೆ ದೂರ ಆಗಿದ್ದೀವಿ. ಪ್ರೀತಿಯ ಸಹೋದರರೇ, ಇದೆಲ್ಲ ಹದೀಸ್ ಮುಬಾರಕ ನಾವು ಕೇಳಿದರೆ ನಮ್ಮ ಜೀವನದಲ್ಲಿ ನಾವು ಎಷ್ಟು ಒಳ್ಳೆವಾದ ಕೆಲಸ ಮಾಡಿದರೆ ಯಾವುದೇ ಕೆಲಸ ಅಲ್ಲಾಹನ ಕಡೆ ಕಬೂಲ್ ಆಗುತ್ತಿಲ್ಲ. ಪ್ರೀತಿಯ ಸಹೋದರರೇ, ಅದಕ್ಕೆ ಸಹಾಬಾಕರಾಮ್ ಹೇಳಿದ್ರು, ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಜೀವನದಲ್ಲಿ ಯಾವುದೇ ಕೆಲಸ ಮಾಡ್ರಿ, ಎಲ್ಲಾ ಕೆಲಸ ಮಾಡೋದು ಮುಂಚೆ ನಮಾಜ್ ಮೇನ್ ಇಂಪಾರ್ಟೆಂಟ್ ಇದೆ. ನಮಾಜ್ ಯಾವುದೇ ಕಾರಣ ನಮಾಜ್ ಬಿಡಕ್ ಹೋಗ್ಬೇಡ್ರಿ, ಏನಾರಾಗ್ಲಿ ಮೊದಲಿಗೆ ನಮಾಜ್ ಮಾಡೋ ಪ್ರಯತ್ನ ಮಾಡ್ರಿ. ಪ್ರೀತಿಯ ಸಹೋದರರೇ, ನಮಾಜ್ ನಿಂದನೆ ಕಬರ್ನಲ್ಲಿ ನಮ್ಗೆ ಬೆಳಕಿದೆ, ನಮಾಜ್ ನಿಂದನೆ ನಮ್ಗೆ ಪರಲೋಕದಲ್ಲಿ ಯಶಸ್ವಿ ಇದೆ. ಯಾರು ನಮಾಜ್ ಮಾಡಿದ್ರು ಅವ್ರದ್ದು ಎಲ್ಲಾ ಒಳ್ಳೆವಾದ ಕೆಲಸ ಕಬೂಲ್ ಆಗುತ್ತದೆ. ಯಾರು ನಮಾಜ್ ಬಿಟ್ಟರು ಆ ಜನರನ್ನು ಯಾವುದೇ ಕೆಲಸ ಕಬೂಲ್ ಆಗುದಿಲ್ಲ. ಪ್ರೀತಿಯ ಸಹೋದರರೇ, ಇವತ್ತು ಪವಿತ್ರವಾದ ರಾತ್ರಿ ಸಿಕ್ಕಿದೆ. ಇಡೀ ರಾತ್ರಿಯಲ್ಲಿ ನೀವು ಪ್ರಾರ್ಥನೆ ಮಾಡಿ ಅಲ್ಲಾಹನ ಬಾಗಿ ತೋಬಾ ಮಾಡೋ ಪ್ರಯತ್ನವನ್ನು ಮಾಡ್ರಿ. ಏಕೆಂದ್ರೆ ಈ ರಾತ್ರಿ ತೋಬಾ ಮಾಡೋದು ರಾತ್ರಿ, ತನ್ನ ಪಾಪವನ್ನು ಕ್ಷಮೆ ಮಾಡಿಸ್ಕೊಳ್ಳೋದು ರಾತ್ರಿ, अल्लाह ने अड़द अड़द केड़ रात्रि प्रीतिया सहोदर अल्लाह की बारगाह में दुआ करता हूँ, ऐ मेरे मालिक मौला, कहने में, चलने में, समझाने में कोई भी सहवन खतन लफ्जन गलती तो माफ अता फरमा। ऐ मेरे मौला, हम तमाम लोगों को वक्त निकाल कर अल्लाह नमाजें पढ़ने की तौफीक अता फरमा। या अल्लाह, हमने जिंदगी में जितने भी नमाजें छोड़ी हैं मेरे मौला, उन तमाम नमाजों को पढ़ने की तौफीक अता फरमा, उन तमाम कज़ा नमाजों को अदा करने की तौफीक अता फरमा। हम जिंदगी में जो भी काम करें मेरे मौला, सबसे पहले फर्ज ऐन को अदा करने की तौफीक अता फरमा। या अल्लाह, मेरे कहने चलने में, समझाने में कोई भी सहवन खतन लफ्जन गलती माफ अता फरमा। या अल्लाह, इन तमाम लोगों को गवाह बनाकर मैं तेरे बारगाह में तौबा करता हूँ। अस्तगफिरुल्लाह अस्तगफिरुल्लाह रब्बी मिन कुल्ली दम्बि व खतियतिन व अतूबु इलैह व आखिर दाना अल्हम्दुलिल्लाहि रब्बिल आलमीन। अस्सलामु अलैकुम रहमतुल्लाहि तआला बरकातुहू। अब इंशाअल्लाह ताला थोड़ा जो गुलकुशी का प्रोग्राम है वो होगा, फिर उसके बाद जिक्र अस्कार होकर दुआएं खैर करके सलात व सलाम पढ़कर मजलिस खत्म की जाएगी। जो भी हजरात उसके बाद नमाज वगैरह पढ़ने वाले हैं वो ज्यादा वक्त निकाल कर आप मस्जिद में नमाज पढ़ सकते हैं।